जुन्या व्हिडिओंचा वापर करून सोशल मीडियावर पोस्ट करणाऱ्या काही सोशल मीडिया अकाउंट्स विरोधात सावकार समर्थक संघटनेतर्फे गोकाक येथे पत्रकार परिषद आयोजित करण्यात आली होती। या पत्रकार परिषदेत गोकाक भाजप सोशल मीडिया प्रचारक किरण डमामगर यांनी सांगितले की न्यायालयाकडून स्थगिती आदेश असतानाही काही समाजकंटक कोणाच्या तरी सांगण्यावरून सावकारांचे जुने व्हिडिओ सोशल मीडियावर टाकून समाजात गोंधळ निर्माण करण्याचा प्रयत्न करत आहेत, अशा लोकांचा त्यांनी तीव्र शब्दात निषेध केला। ಪ್ರಧಾನ ಪಪ್ಪು ಆ ಹುಕ್ಕೇರಿ ಪಪ್ಪು ಅಭಿಮಾನಿಗಳು ಯಾರಿದ್ರಿ ನೀವು ಭಾಳ ಎಚ್ಚೆತ್ಕೊಳ್ಬೇಕು। ಯಾವುದ್ರ ಹೇಳಿಕೆಯನ್ನು ಶೇರ್ ಮಾಡಿದರೆ ನಿಮ್ಮ ಏನಪ್ಪ ವ್ಯೂಸ್ ಬರಲಿ ಅಥವಾ ಪ್ರಚಾರ ಸಿಗಲಿ, ನಿಮ್ಮ ಪೇಜ್ ಮುಂದೆ ಹೋಗಲಿ ಅಂಥ ಒಂದು ಕೆಟ್ಟ ವಿಚಾರದಿಂದ ಅಥವಾ ತಾವೇನಾದ್ರು ಮಾಡಾಕತ್ತಿದ್ರೆ ನಾಳೆ ನೀವು ಅಷ್ಟೇ ಅಲ್ದ ನಿಮ್ಮ ಕುಟುಂಬ ಸಹಿತ ಅನುಭವಿಸ್ಬೇಕಾಗ್ತದೆ। ಯಾಕಂದ್ರೆ ನಾವು ಡಿಫಾರ್ಮೇಷನ್ ಕೇಸ್ ಹಾಕಾಕತ್ತೇವೆ। ಈಗಾಗಲೇ ಫೋಕಸ್ ಟಿವಿ ಮೇಲೆ 20 ಕೋಟಿ ರೂಪಾಯಿದ ಇವತ್ತು ನಾವು ಕೇಸ್ ಹಾಕಾಕತ್ತೇವೆ, ಏನು ಮಾನನಷ್ಟ ಮೊಕದ್ದಮೆ ಹಾಕಾಕತ್ತೇವೆ। ಅದರಿಂದ ಏನಾಕೈತಪ್ಪ, ನೀವೇನು ಇವತ್ತಿಂದ ಒಬ್ಬ ಸುಳ್ಳು ಸುದ್ದಿ ಹಾಕಿದ್ದಾಗಲಿ ಬೇಕಾದ್ರೆ ವೈಯಕ್ತಿಕ ತೇಜೋವಧೆ ಮಾಡುವಂಥ ವಿಡಿಯೋಗಳನ್ನು ಹಾಕಿದ್ದಲ್ಲಿ ಅವೆಷ್ಟು ತಪ್ಪಿತಸ್ಥಾನೋ ಅದನ್ನು ಮುಂದೆ ಶೇರ್ ಮಾಡಾವು, ಅದಕ್ಕೆ ಕಮೆಂಟ್ ಮಾಡಾವು ಅಷ್ಟೇ ಅದ್ರಾಗ ಅಪರಾಧ ಇದಾನ ಅನ್ನುವಂಥದ್ದು ಅವ್ರು ಮನವರಿಕೆ ಮಾಡ್ಕೋಬೇಕು। ಯಾವುದೋ ಹುಕ್ಕೇರಿ ಅವನ ಅಭಿಮಾನಿಗಳಿದ್ರೆ ನೀವು ಎಚ್ಚೆತ್ಕೊಳ್ರಿ। ಎಲ್ಲರ ಸಾವುಕಾರ ಸೋದರು ನಾವು ಯಾವುದೋ ಪಕ್ಷದಾಗಿರಲಿ, ಪಕ್ಷ ಬೇರೆ ಪಕ್ಷದೇ ನಾವು ರಾಜಕೀಯವಾಗಿ ಅದು ಚರ್ಚೆ ಮಾಡೋಕೆ ಅವ್ರವ್ರ ಅಭಿಮಾನಿಗಳು ಆ ಸಂದರ್ಭದಲ್ಲಿ ನಾವು ಯಾರು ಬೆಂಬಲ ಮಾಡಬೇಕು ನಮಗೆ ಗೊತ್ತೈತಿ। ನಾವು ಜಾರಕಿಹೊಳಿ ಸೋದರ ಪರವಾಗಿ ಆಯಾ ಕ್ಷೇತ್ರದಲ್ಲಿ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ। ಆದರೆ ಇದನ್ನು ವೈಯಕ್ತಿಕ ವಿಷಯಗಳನ್ನು ನೀವು ತಂದು ಇದಕ್ಕೆ ಇನ್ನೊಂದು ಜೋಡಿಸಿ ಮತ್ತೊಂದು ಏನಾರು ಗದ್ದಲ ಮಾಡಬೇಕು ಗೊಂದಲ ಮಾಡಬೇಕು ಅನ್ನೋ ಅಂತೇಳಿದ್ರೆ ಎಚ್ಚೆತ್ಕೊಡ್ರಿ ಅಂತ ಹೇಳ್ತಾ, ಇನ್ನು ಈ ಎಲ್ಲ ಘಟನಾವಳಿಗಳೇನಾದ ಇತ್ತೀಚಿನ ಘಟನಾವಳಿಗಳಲ್ಲಿ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಪೋಸ್ಟ್ ಹಾಕಿದ್ದಾರೆ ಅವ್ರ ಮೇಲೆ ಯಾವ ರೀತಿ ನಾವು ಕ್ರಮ ಕೈಗೊಳ್ತೇವೆ ಅಂತ ಸವಿಸ್ತಾರವಾಗಿ ತಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ಕಾನೂನು ಸಲಹೆಗಾರರಾದ ಹೈಕೋರ್ಟ್ನ दरम्यान कायदे सल्लागार ॲडव्होकेट रेणुका रेड्डी यांनी सांगितले की सोशल मीडियाचा वापर समाजाला सकारात्मक संदेश देण्यासाठी व्हायला हवा। ನೋನ್ ಪರ್ಸನ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಬಂದು ಇನ್ನೊಬ್ಬರಿಗೆ ಡಿಫೈಮ್ ಮಾಡುವಾಗ ಲೋಕಲ್ ನ್ಯೂಸ್ ಚಾನೆಲ್ಸ್ ಮೇಲೆ ರಿಸ್ಟ್ರಿಕ್ಷನ್ಸ್ ಆಗಬಾರ್ದು, ಬಿಕಾಸ್ ಅವರಿಗೂ ಫ್ರೀಡಮ್ ಆ್ಯಂಡ್ ಸ್ಪೀಚ್ ಇದೆ। ಬಟ್ ಫ್ರೀಡಮ್ ಆ್ಯಂಡ್ ಸ್ಪೀಚ್ ಎಲ್ಲರೂ ಏನು ಹೇಳ್ತಾರೆ ಅಂತಂದರೆ ನಮ್ಗೆ ಅಭಿವ್ಯಕ್ತ ಮಾಡುವಂಥ ಸ್ವಾತಂತ್ರ್ಯ ಐತಿ ಅಂತ ಹೇಳ್ತಾರೆ। ಎವ್ರಿಬಡಿ ಸೇಸ್ ದಟ್ ವಿ ಹ್ಯಾವ್ ಫ್ರೀಡಮ್ ಆ್ಯಂಡ್ ಸ್ಪೀಚ್। ಡೋಂಟ್ ಫಾರ್ಗೆಟ್ ದ್ಯಾಟ್ ನಿಮ್ಮ ಎಲ್ಲ ಮೂಲಭೂತ ಹಕ್ಕುಗಳು ನಿರ್ಬಂಧಗಳ ಜೊತೆಗೆ ಬರ್ತಾವೆ। ಎವ್ರಿ ಫ್ರೀಡಮ್ ಆ್ಯಂಡ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಎಲ್ಲ ಫಂಡಮೆಂಟಲ್ ರೈಟ್ಗಳು ರೀಸನಬಲ್ ರಿಸ್ಟ್ರಿಕ್ಷನಿಂದ ಬರ್ತಾವೆ। ನೀವು 19(1) ನೋಡ್ರಿ, ಫ್ರೀಡಮ್ ಆ್ಯಂಡ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅದ। 19(2) ನೋಡ್ರಿ, ರಿಸ್ಟ್ರಿಕ್ಷನ್ಸ್ ಅದ। ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡುವಂಥ ಏನೇ ನ್ಯೂಸ್ಗಳಿದ್ರು ಅದನ್ನು ನಾವು ಏನಂದ್ರೆ ಭಾಳ ಭದ್ರತೆಯಿಂದ ತೋರಿಸ್ಕೋಬೇಕು। ಸರ್ ಆಲ್ರೆಡಿ ಹೇಳಿದ್ರು, ಒಂದೆರಡು ವರ್ಡ್ಸ್ ಯೂಸ್ ಮಾಡ್ಯಾರ। ನಾವು ಆಲ್ರೆಡಿ ಸೋಷಿಯಲ್ ಮೀಡಿಯಾ ಒಳಗೆ ಯಾವ ರೀತಿ ಅಶ್ಲೀಲವಾಗಿ ಎಲ್ಲರೂ ಪೋಸ್ಟ್ ಮಾಡಕತ್ತಾರ ಅಂತೇಳಿ ನೋಡ್ರಿ। ಹೌದು, ಪೊಲಿಟಿಷಿಯನ್ಸ್ ನಡುವೆ ದೇ ಯೂಸ್ ಸಮ್ ವರ್ಡ್ಸ್, ಬಟ್ ಅದನ್ನು ನ್ಯೂಸ್ನವ್ರಿಗೆ ಬ್ಲರ್ ಮಾಡಿ ಹಾಕೋದು ಇಲ್ಲ ಬೀಪ್ ಮಾಡಿ ಹಾಕೋದು ಅಂತೇಳಿ ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇದೆ। ಇದು ಆ್ಯಕ್ಚುಲಿ ಆ್ಯಕ್ಟ್ ಒಳಗದ, ಇದನ್ನು ಯಾರೂ ಸುಮ್ಮನೆ ಗಾಳಿಲಿ ಹೇಳಿದ್ದು ಮಾರಲ್ ಲಾ ಅಲ್ಲ, ಇದು ಸ್ಟ್ಯಾಚ್ಯುಟರಿ ಲಾ। ಇದು ಬೀಪ್ ಹಾಕಿ ಯೂಸ್ ಮಾಡಬೇಕು, ಬ್ಲರ್ ಹಾಕಿ ಫೋಟೋಸ್ ತೋರಿಸ್ಬೇಕು, ವಿಡಿಯೋಸ್ ತೋರಿಸ್ಬೇಕು ಅಂತೇಳಿ ಈ ಚಾನೆಲ್ಗಳು ಯಾವುದನ್ನು ಮೇಂಟೈನ್ ಮಾಡಿಲ್ಲ। ಈಗ ನೋಡ್ರಿ, ಅವ್ರು ಒಂದೆರಡು ವರ್ಡ್ಸ್ ಅದಾವೆ, ನಮಗೆ ರಿಪೀಟ್ ಮಾಡೋಕ್ಕೂ ಅಸಹ್ಯ ಅನ್ನಿಸ್ತೈತಿ ಇವೆಲ್ಲ ವರ್ಡ್ಸ್। ದೀಸ್ ಆರ್ ಕಂಪ್ಲೀಟ್ಲಿ ಅನ್ಲಾಫುಲ್ ಇಂಟೆನ್ಷನಲ್ ವರ್ಡ್ಸ್ ಇವು। ಆ್ಯಂಡ್ ಮೋರ್ ಓವರ್ 2.5 ವರ್ಷದ ಹಿಂದೆ ಸತೀಶ್ ಸರ್ ಬಗ್ಗೆ ಹೇಳಿರೋ ಸ್ಟೇಟ್ಮೆಂಟ್ನ ಈಗ ರೀಯೂಸ್ ಮಾಡೋದು, ಇಲ್ಲ ಬ್ರದರ್ಸ್ ನಡು ಏನೋ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡೋದು, ಅದೇನಾದರೂ ಪ್ಲ್ಯಾನ್ಸ್ ಇದ್ದರೆ ಅದು ಫ್ಲಾಪ್ ಐಡಿಯಾ ಅಂತಲೇ ಹೇಳ್ತೀನಿ ನಾನು। ಬಿಕಾಸ್ ಲಾಜಿಕಲಿ ಬೀಯಿಂಗ್ ಆ್ಯನ್ ಅಡ್ವೊಕೇಟ್ ನಾನೇನು ಹೇಳ್ತೀನಿ ಅಂದರೆ ಬ್ಲಡ್ ಈಸ್ ಥಿಕ್ಕರ್ ದನ್ ವಾಟರ್ ಅಂತೆ। ರಕ್ತನೇ ನೀವು ಏನು ಮಾಡಿದ್ರು। ಸೊ ಅಲ್ಟಿಮೇಟ್ಲಿ ಎಲ್ಲ ಮಹಾಭಾರತ ರಾಮಾಯಣದಿಂದನೇ ದಾಯಾದಿಗಳು ಬ್ರದರ್ಸ್ ನಡುವೆ ಆಗಿ ಬಂದಿಲ್ಲ। ಸೊ ಮೀಡಿಯಾದವ್ರು ನಾನು ಇಷ್ಟೇ ಕೇಳೋದೇನಂತಂದರೆ ಸೆನ್ಸೇಷನಲ್ ವಿಡಿಯೋಸ್ ಮಾಡಿರಿ, ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡಿರಿ ನೀವು। या पत्रकार परिषदेला सावकार संघटनेचे शेकडो कार्यकर्ते मोठ्या संख्येने उपस्थित होते। मनोहर मॅगेरी, KMM मराठी, गोकाक।